ಇಂದಿನ ಈ ಒಂದು ತರಗತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಕಂಡಂತ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಇವರು ಮಗಧದಿಂದ ರಾಜ್ಯವನ್ನು ಆಳಿದರು. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಹಾಗೂ ಅಶೋಕ ಈ ಮನೆತನದ ಪ್ರಸಿದ್ಧ ರಾಜರಾಗಿದ್ದಾರೆ. ಆದ್ದರಿಂದ ಈ ರಾಜ ಮನೆತನವು ಚಂದ್ರಗುಪ್ತ ಮೌರ್ಯನಿಂದ ಸ್ಥಾಪನೆ. ಈ ಒಂದು ಸಾಮ್ರಾಜ್ಯದ ಔಚಿತ್ಯಪೂರ್ಣವಾದಂತಹ ವ್ಯಕ್ತಿ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಇವನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಸ್ತನೀಸನು ಎಡೀಕಾದಲ್ಲಿ ದಾಖಲಿಸಿ ಮರಗೊಳಿಸಿದನು. ಅಂದ್ರೆ ಭಾರತ ಕಂಡಂತ ಅತ್ಯಂತ ಪ್ರಸಿದ್ಧವಾದಂತ ಒಂದು ರಾಜಮನೆತನ ಯಾವುದು ಅಂತಂದ್ರೆ ಅದು ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಎಲ್ಲಿಂದ ಪ್ರಾರಂಭವಾಯಿತು ಆಳ್ವಿಕೆ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅನ್ನೋದಕ್ಕಿಂತ ಮುಂಚೆ ಮಗಧ ಸಾಮ್ರಾಜ್ಯ ಆಗಿತ್ತು. ಏಕೀಕೃತವಾಗಿ ಆಳ್ವಿಕೆ ಮಾಡುವ ದೃಷ್ಟಿಯಿಂದ ಇದನ್ನ ಮೌರ್ಯ ಸಾಮ್ರಾಜ್ಯ ಅಂತ ಚಂದ್ರಗುಪ್ತ ಮೌರ್ಯ ಹೆಸರಿಸಿ, ಅಲ್ಲಿಂದ ಚಂದ್ರಗುಪ್ತ ಮೌರ್ಯನಿಂದ ಈ ಸಾಮ್ರಾಜ್ಯ ಸ್ಥಾಪನೆಯಾಗಿ ಬಿಂದುಸಾರ ಅಶೋಕನಿಂದ ಮುಂದುವರಿಯಲ್ಪಟ್ಟಿದ್ದು. ಇವನ ಪ್ರಖ್ಯಾತಿಯನ್ನ ಯಾವ ಒಂದು ಗ್ರಂಥದಲ್ಲಿ ಅಳವಡಿಸಿದಾರಪ್ಪ ಅಂತಂದ್ರೆ ಅದು ಇಂಡಿಕಾ ಎನ್ನುವಂತ ಕೃತಿಯಲ್ಲಿ. ಇಂಡಿಕಾದಲ್ಲಿ ಏನೆಲ್ಲ ವಿವರಿಸಿದಾರಪ್ಪ ಅಂತಂದ್ರೆ ಈಗ ಮುಂದೆ ನೋಡೋಣ. ಇದು ನಮಗೆ ಇಂದಿಗೂ ಲಭ್ಯವಾಗಿಲ್ಲದ ಕೃತಿ. ಇದು ಈ ಕೃತಿ ಏನೈತಲ್ಲ ಇಂಡಿಕಾ ಎನ್ನುವಂತ ಕೃತಿ, ಇದು ಲಭ್ಯವಿಲ್ಲ. ಅದರ ತುಣುಕುಗಳನ್ನು ಮಾತ್ರ ನಾವು ತಿಳಿದುಕೊಳ್ಳಬಹುದಾಗಿದೆ. ಗ್ರೀಕ್ ಬರಹಗಾರರ ಕೃತಿಗಳಲ್ಲಿ ಉಲ್ಲೇಖವಾಗಿದೆ. ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವನು ವಿಷ್ಣುಗುಪ್ತ. ಇವನು ಕೌಟಿಲ್ಯನೆಂದು ಚಾಣಕ್ಯನೆಂದು ಪ್ರಖ್ಯಾತನಾದವನು. ಇವನ ವಿಚಾರಗಳು ಅರ್ಥಶಾಸ್ತ್ರವೆನ್ನುವಂತ ಕೃತಿಯಲ್ಲಿ ವಿವರಿಸಲ್ಪಟ್ಟಿವೆ. ಅಂದ್ರೆ ಚಂದ್ರಗುಪ್ತ ಮೌರ್ಯನ ಮಂತ್ರಿಯಾಗಿದ್ದವರು ಯಾರು ಅಂತಂದ್ರೆ ವಿಷ್ಣುಗುಪ್ತ. ಈ ವಿಷ್ಣುಗುಪ್ತನಿಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅವು ಯಾವ ಹೆಸರು ಅಂತಂದ್ರೆ ಕೌಟಿಲ್ಯ, ಚಾಣಕ್ಯ ಇದರ ಹೆಸರಿನಿಂದ ಆತನನ್ನು ಕರೀತಾರೆ. ಈ ಕೌಟಿಲ್ಯ ಅಥವಾ ಚಾಣಕ್ಯ ವಿಷ್ಣುಗುಪ್ತ ಎನ್ನುವಂತನು ಒಂದು ಕೃತಿ ಬರೆದಿದ್ದಾನೆ. ಅದು ಅರ್ಥಶಾಸ್ತ್ರ ಎನ್ನುವಂತ ಕೃತಿ. ಅದರಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ಹಿನ್ನೆಲೆ ಹಾಗೂ ಸಂಪೂರ್ಣವಾದಂತಹ ಆಡಳಿತವನ್ನು ಚಾಣಕ್ಯನು ಈ ಒಂದು ಅರ್ಥಶಾಸ್ತ್ರ ಎನ್ನುವಂತ ಕೃತಿಯಲ್ಲಿ ಬರೆಯಲ್ಪಟ್ಟಿದೆ. ಈ ಅರ್ಥಶಾಸ್ತ್ರ ಎನ್ನುವಂತ ಕೃತಿ 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನು ರಚಿಸಿದಂತ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡಿದನು. ಅಶೋಕನು ಈ ಮನೆತನದ ಸುಪ್ರಸಿದ್ಧ ದೊರೆ. ಅಂದ್ರೆ ಈಗಾಗಲೇ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥವನ್ನು ಚಾಣಕ್ಯನು ಬರೆದಿದ್ದಾನಂತ ಈಗ ತಿಳ್ಕೊಂಡಿರಿ. ಹಾಗಾದ್ರೆ ಈ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥ ಎಲ್ಲಿ ಸಿಕ್ಕಿತ್ತು ಅಂತಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಓರಿಯೆಂಟಲ್ ಲೈಬ್ರರಿಯಲ್ಲಿ ಶ್ಯಾಮಶಾಸ್ತ್ರಿ ಎನ್ನುವಂಥವ್ರು 1902ರಲ್ಲಿ ಅದನ್ನ ಪತ್ತೆ ಹಚ್ಚಿ ಅದರ ಹಸ್ತಪ್ರತಿಯನ್ನು ಪತ್ತೆ ಮಾಡಿದ್ರು. ಇನ್ನು ಈ ಮನೆತನದ ಪ್ರಸಿದ್ಧ ದೊರೆ ಯಾರಂತ ನೋಡಿದ್ವಿ, ಅಶೋಕ. ಈ ಕಾಲದಲ್ಲಿ ಸುಮಾರು ಪ್ರಮುಖವಾಗಿ 5 ನಗರಗಳನ್ನು ನಾವು ಗುರುತಿಸಬಹುದಾಗಿದೆ. ಅವುಗಳಪ್ಪ ಅಂತಂದ್ರೆ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ ಹಾಗೂ ಸುವರ್ಣಗಿರಿ. ಇದರಲ್ಲಿ ಮೌರ್ಯರ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಪಾಟಲಿಪುತ್ರವಾಗಿತ್ತು. ಮತ್ತು ಈ 5 ನಗರಗಳು ಬಹುಮುಖ್ಯವಾಗಿ ಸಂಪರ್ಕ ಮಾರ್ಗಗಳು ಕೂಡ ಆಗಿದ್ದವು. ಇನ್ನು ತಕ್ಷಶಿಲೆಯು ವಾಯುವ್ಯ ಭಾರತದ ದ್ವಾರವಾಗಿತ್ತು. ಹಾಗಾದ್ರೆ ಎಷ್ಟು ದಿಕ್ಕುಗಳಿದಾವೆ ಮಕ್ಕಳೇ? ಉದಾಹರಣೆಯಾಗಿ 4 ದಿಕ್ಕುಗಳು. ಎಷ್ಟು ದಿಕ್ಕುಗಳು? ಯಾರು ಹೇಳ್ತಾರೆ 8 ದಿಕ್ಕುಗಳು? ಒಬ್ಬನ್ಯಾಗ ಹೇಳಿ. ಹೇಳಿ ಗಜಪ್ಪ ಅವರು ಹೇಳಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ವೆರಿ ಗುಡ್. ವಾಯುವ್ಯ ದಿಕ್ಕಿನಲ್ಲಿ ಇರತಕ್ಕಂಥ ತಕ್ಷಶಿಲೆಯು ಇದು ಭಾರತಕ್ಕೆ ದ್ವಾರ ಬಾಗಿಲವಾಗಿತ್ತು. ದ್ವಾರ ಬಾಗಿಲ ಅಂತಂದ್ರೆ ಯಾವುದೇ ನೀವು ಮನೆ ಪ್ರವೇಶ ಮಾಡುವ ಮುಂಚೆ ಅಥವಾ ಊರಲ್ಲಿ ಒಂದು ದ್ವಾರ ಬಾಗಿಲ ಅಂತ ಇರುತ್ತೆ. ಊರ ಹೊರಗಡೆ ದ್ವಾರ ಬಾಗಿಲು ಅಂತ ಒಂದೇ ಬಾಗಿಲು. ಅದಕ್ಕೆ ನಮ್ಮ ಭಾರತದ ದ್ವಾರ ಬಾಗಿಲು ಸಂಪರ್ಕ ಕೊಂಡಿಯಾಗಿ ಯಾವುದಿತ್ತು ಅಂತಂದ್ರೆ ಆ ಸಮಯದಲ್ಲಿ ತಕ್ಷಶಿಲೆಯಾಗಿತ್ತು. ಮಕ್ಕಳೇ, ಇಲ್ಲಿವರೆಗೂ ನಾವು ಮೌರ್ಯ ಸಾಮ್ರಾಜ್ಯದ ಅಧ್ಯಯನವನ್ನು ಇಲ್ಲಿವರೆಗೂ ತಿಳಿದುಕೊಂಡು ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ಹೇಳ್ತೀರಾ? ಹಾಗಾದ್ರೆ ಭಾರತ ಕಂಡಂತ ಮೊಟ್ಟ ಮೊದಲ ಏಕೀಕೃತ ಸಾಮ್ರಾಜ್ಯ ಯಾವುದು ಹೇಳ್ರಿ? ನಿಮ್ಮ ಹೆಸರೇನಮ್ಮ? ಕನ್ನಡ ಬರಲ್ಲ. ನೀವೇನಮ್ಮ? ನಿಮ್ಮ ಹೆಸರು? ಜ್ಯೋತಿ. ಹಾಗಾದ್ರೆ ಭಾರತ ಕಂಡಂತ ಮೊಟ್ಟ ಮೊದಲ ಏಕೀಕೃತ ಸಾಮ್ರಾಜ್ಯ ಯಾವುದು? ಮೌರ್ಯ ಸಾಮ್ರಾಜ್ಯ. ಜೋರಾಗಿ ಕ್ಲಾಸ್ ಹಾಕಿ. ಹಾಗಾದ್ರೆ
ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೀಡುವಂತ 2 ಪ್ರಮುಖ ಗ್ರಂಥಗಳು ಯಾವುವು? ಗೊತ್ತಿಲ್ಲಮ್ಮ, ಓದ್ಕೊಂಬರ. ಎರಡು ಪ್ರಮುಖವಾಗಿ ಮೌರ್ಯ ಸಾಮ್ರಾಜ್ಯದ ಗ್ರಂಥಗಳು ಯಾವುವು? ಯಾರು ಹೇಳಿದ್ರ? ಎಸ್. ವೆರಿ ಗುಡ್. ಹಾಗಾದ್ರೆ ಈ ಅರ್ಥಶಾಸ್ತ್ರ ಎನ್ನುವಂತ ಗ್ರಂಥವನ್ನ ಯಾವ ಗ್ರಂಥಾಲಯದಲ್ಲಿ ಯಾವ ಹಸ್ತಪತಿಯನ್ನು ಪತ್ತೆ ಮಾಡಿದ್ರು? ಆರ್ ಶ್ಯಾಮಶಾಸ್ತ್ರಿ. ಎಸ್ ಶ್ಯಾಮಶಾಸ್ತ್ರಿ. ವೆರಿ ಗುಡ್. ಹಾಗಾದ್ರೆ ಯಾವ ಗ್ರಂಥಾಲಯದಲ್ಲಿ ಈ ಒಂದು ಹಸ್ತಪ್ರತಿಯನ್ನ ಪತ್ತೆ ಮಾಡಲಾಯಿತು? ಯಾವ ಗ್ರಂಥಾಲಯದಲ್ಲಿ ಈ ಹಸ್ತಪ್ರತಿ ಪತ್ತೆ ಆಯಿತು? ನಾವು ಹೇಳಪ್ಪ ನೀನು. ಎಸ್, ವೆರಿ ಗುಡ್. ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ಓದ್ಕೊಂಡು ಬರಬೇಕು. ಬಹಳ ವಿದ್ಯಾರ್ಥಿಗಳು ಔಚಿತ್ಯಪೂರ್ಣವಾಗಿ ಸ್ಪಷ್ಟವಾಗಿ ಉತ್ತರಿಸಿದ್ರಿ. ಎಲ್ಲ ಧನ್ಯವಾದಗಳು. ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಾಳೆ ತಿಳ್ಕೊಂಡ್ ಬರೋಣ. ಎಲ್ಲರೂ ಓದ್ಕೊಂಡು ಬನ್ನಿ. ಓಕೆ.